ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತೊಂದು ಇನ್ಸ್ಟೆಂಟಾಗಿ ಒಂದು ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ. ತುಂಬಾ ಈಸಿ ಮಾಡಲಿಕ್ಕೆ, ಏನು ಕಷ್ಟ ಇಲ್ಲ. ಮೊದಲಿನ ಕಾಲದಲ್ಲಿ ಅಜ್ಜಿಯಂದಿರೆಲ್ಲ ಬಿಂಬುಳಿ ಉಪ್ಪಿನಕಾಯಿ ಮಾಡ್ತಿದ್ರು ಇನ್ಸ್ಟೆಂಟಾಗಿ ಅಲ್ವಾ. ಅದೇ ಉಪ್ಪಿನಕಾಯಿ ನಾನಿವತ್ತು ಹೇಗೆ ಮಾಡೋದಂತ ಹೇಳ್ತೇನೆ. ಇದು ಯಾವತ್ತೂ ಕೂಡ ಸಿಗೋದಿಲ್ಲ, ಇದೊಂದು ಸೀಸನಲ್ಲಿ ಮಾತ್ರ ಸಿಗುವಂಥದ್ದು. ನಮ್ಮ ಮನೆಯಲ್ಲಿ ಅಜ್ಜಿ ಯಾವತ್ತೂ ಕೂಡ ಮೊದಲು ಮಾಡ್ತಿದ್ರು ಇದನ್ನು. ಇದು ಸ್ಪೆಷಲ್ ಅಂತಲ್ಲ, ನಮ್ಮ ಮನೆಯಲ್ಲಿ ಹೀಗೇ ಮಾಡೋದು ಯಾವತ್ತೂ ಕೂಡ. ಒಳ್ಳೆ ಟೇಸ್ಟ್ ಇರ್ತದೆ ಇದು. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್, ಬನ್ನಿ. ಫಸ್ಟಿಗೆ ನೋಡಿ, ಈ ರೀತಿ ಬಿಂಬುಳಿ ತಗೊಳ್ಬೇಕು. ಬಿಂಬುಳಿ ಅಂದರೆ ನೋಡಿದ್ರಾ, ಕೆಲವರೀಗ ಮಾವಿನಕಾಯಿ, ಲಿಂಬೆಹಣ್ಣು ಮತ್ತು ಮಿಕ್ಸ್ ವೆಜ್, ನೆಲ್ಲಿಕಾಯಿ, ಇದರದ್ದೆಲ್ಲ ಉಪ್ಪಿನಕಾಯಿ ತಿಂದಿರ್ಬೋದಲ್ಲ. ಇದರದ್ದು ಹೆಚ್ಚಾಗಿ ತಿಂದಿರಲಿಕ್ಕಿಲ್ಲ, ಯಾಕಂದರೆ ಇದು ಮಾರ್ಕೆಟಲ್ಲೆಲ್ಲ ಸಿಗೋದು ಕಡಿಮೆ. ಹಳ್ಳಿಗಳಲ್ಲೆಲ್ಲ ಮರದಲ್ಲೇ ಬೆಳೀತಾರೆ ಇದು, ಅಂದರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಇರ್ತದೆ ಇದು ಹೆಚ್ಚಾಗಿ. ಮತ್ತು ಹಾಳಾಗಿ ಕೂಡ ಹೋಗ್ತದೆ ಇದರ ಉಪ್ಪಿನಕಾಯಿ ತುಂಬ ದಿನ ನಮಗೆ ಸ್ಟೋರ್ ಮಾಡಿ ಇಡಲಿಕ್ಕೆಲ್ಲ ಆಗೋದಿಲ್ಲ, ಇದರ ಕ್ರಿಸ್ಪಿ ಎಲ್ಲ ಹೋಗ್ತದೆ. ಇದನ್ನು ಚೆನ್ನಾಗಿ ವಾಶ್ ಮಾಡುವ, ಒಂದ್ಸಲ ವಾಶ್ ಮಾಡಿ ಬ್ಲ್ಯಾಕಲ್ಲಿ ಇರ್ತದಲ್ವ ಅದರ ಸೈಡಲ್ಲೆಲ್ಲ, ಅದನ್ನೆಲ್ಲ ತೆಗಿಬೇಕು ನೋಡಿ ಈ ರೀತಿ. ಆಮೇಲೆ ಇದು ಉದ್ದ ಬೇಕಾದ್ರೆ ಉದ್ದ, ರೌಂಡ್ ಬೇಕಿದ್ರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಬೋದು. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಈ ಮಾವಿನಕಾಯಿದೆಲ್ಲ ತಿಂದು ಬೋರ್ ಆದರೆ ಇದೊಂದು ಸೀಸನಲ್ಲಿ ಸಿಗ್ತದಲ್ಲ, ಒಂದು ಸ್ವಲ್ಪ ಇದನ್ನು ಮಾಡಿ ಟೇಸ್ಟ್ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಇದು ಖಾಲಿ 10 ನಿಮಿಷ ಸಾಕು ಮಾಡಲಿಕ್ಕೆ, ಹೆಚ್ಚೇನು ಟೈಮ್ ತಗೊಳ್ಳೋದಿಲ್ಲ ಇದರದ್ದು ನಮಗೆ ಮಾಡಲಿಕ್ಕೆ. ಈಗ ನೋಡಿ ಎಲ್ಲ ಕಟ್ ಮಾಡಿ ಆಯಿತು. ಆಮೇಲೆ ಇದಕ್ಕೊಂದು 2 ಕಾಯಿಮೆಣಸು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ, ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತೇನು ಗೊತ್ತುಂಟ, ಇದಕ್ಕೆ ಜಿಂಜರ್ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಮ್ಮ ಮನೆಯಲ್ಲಿ ಜಿಂಜರ್ ಅಷ್ಟು ಇಷ್ಟಪಡೋದಿಲ್ಲ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ, ಹಾಗಾಗಿ ನಾನು ಚಿಲ್ಲಿ ಮಾತ್ರ ಇಲ್ಲಿ ಹಾಕ್ತಾ ಇದ್ದೇನೆ. ಈಗೆಲ್ಲ ಕಟ್ ಮಾಡಿ ಆದ ನಂತರ ಒಂದು ಬೌಲಿಗೆ ಹಾಕ್ಕೊಳ್ಳುವ. ಹಾಕಿ ಇದಕ್ಕೊಂದು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು, ನಾನಿಲ್ಲಿ 2 ಟೇಬಲ್ ಸ್ಪೂನು ಉಪ್ಪನ್ನು ಇಲ್ಲಿ ಹಾಕಿದ್ದೇನೆ. ಇದು ತುಂಬ ಟೈಮಿಲ್ಲ ಉಪ್ಪು ಹಾಕಿ ಅಲ್ಲಿ ಇಡಲಿಕ್ಕೆ ಎಂತ ಇಲ್ಲ ನೋಡಿ. ಒಂದು 5 ನಿಮಿಷದ ಒಳಗೆ ಕಟ್ ಮಾಡಿ ಆಯಿತು, ಉಪ್ಪು ಕೂಡ ಸೇರಿಸಿ ಆಯಿತು. 5 ನಿಮಿಷ ಕೂಡ ಹಿಡಲಿಲ್ಲ, ಒಂದು 2 ನಿಮಿಷ ಏನೋ ಆಯಿತು ಅಷ್ಟೇ, 2 ರಿಂದ 3 ನಿಮಿಷ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಇನ್ನು ಇದಕ್ಕೆ ಮಸಾಲೆಗೆ ರೆಡಿ ಮಾಡಿಕೊಳ್ವ, ಇದನ್ನು ಸೈಡಲ್ಲಿ ಇಡುವ. ಮಸಾಲೆಗೆ ನೋಡಿ, ನಾನು 100 ಗ್ರಾಮು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ಇಲ್ಲಿ. ಇದು ಉಪ್ಪಿನಕಾಯಿದೆ ಮೆಣಸು ಬರ್ತಲ್ಲ, ಸಣ್ಣದೊಂದು ಗಿಡ್ಡ ಮೆಣಸು, ಅದು ಇದ್ದರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟ್ ಅದು. ಒಂದು 10-12 ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾನಿಲ್ಲಿ. ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ, ಮೆಣಸು ಮತ್ತು ಬೆಳ್ಳುಳ್ಳಿ. ಮತ್ತು 2 ಟೇಬಲ್ ಸ್ಪೂನಲ್ಲಿ ನಾನು ಸಾಸಿವೆ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೆ ಏನೂ ಹಾಕಲಿಲ್ಲ. ಕೆಲವರು ಮೆಂತೆ ಜೀರಿಗೆ ಎಲ್ಲ ಹಾಕ್ತಾರಲ್ಲ, ನಾನು ಅದು ಯಾವುದು ಹಾಕಲಿಲ್ಲ, 3 ವಸ್ತು ಹಾಕಿದ್ದೇನೆ ಇಲ್ಲಿ. ಮತ್ತು ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರು. ಇದನ್ನು ಮತ್ತೆ ಸ್ಮೂತಾಗಿ ಗ್ರೈಂಡ್ ಮಾಡಬೇಕಂತಿಲ್ಲ, ಹಾಗೆ ತುಂಬ ರಫ್ಲಿ ಆಗಿ ದರ ಅಂತ ಹೇಳ್ತಾರಲ್ಲ ಆ ರೀತಿ ಕೂಡ ಬೇಡ. ನಮಗೆ ಮಧ್ಯದಲ್ಲಿ ಯಾವ ರೀತಿ ಬರ್ತದೆ ಆ ರೀತಿ ಬೇಕು ನೋಡಿ, ಈ ರೀತಿ. ಇಷ್ಟು ಪೇಸ್ಟ್ ಆದರೆ ಸಾಕಿದು, ಜಾಸ್ತಿ ಆಗೋದೆಂತ ಬೇಡ. ಇನ್ನಿದ್ದನ್ನು ನಾವೀಗ ಕಟ್ ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಇಲ್ಲಿ ಹಾಕ್ಕೊಳ್ಳುವ. ಈಗ ತುಂಬ ದಿನ ನಿಮಗೆ ಬೇಕಂತಿದ್ರೆ, ಸ್ಟೋರ್ ಮಾಡಬೇಕಂತಿದ್ರೆ, ನಾವೀಗ ಗ್ರೈಂಡ್ ಮಾಡುವಾಗ ನಾನಿಲ್ಲಿ ತಣ್ಣೀರು ಆ್ಯಡ್ ಮಾಡಿದ್ದು. ತುಂಬ ದಿನ ಇಡಬೇಕಂತಿದ್ರೆ ನೀವು ಬಿಸಿ ನೀರು ತಣ್ಣಗೆ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಹಾಳಾಗೋದಿಲ್ಲ ಆವಾಗ, ಆಯಿತಾ. ಮತ್ತು ಬೇಕಿದ್ರೆ ವಿನೆಗರ್ ಕೂಡ ಆ್ಯಡ್ ಮಾಡ್ಬೋದು ಬೇಕಂತಿದ್ರೆ. ನಾನು ಅದು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾ ಇದ್ದೇನೆ ನೋಡಿ, ಮನೆಯಲ್ಲೇ ಸಿಗುವ ವಸ್ತು ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ ನಾವು, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು ಸಲ ಉಪ್ಪು ನೋಡುವ, ನಾವು ಫಸ್ಟಿಗೆ ಹಾಕಿದ್ದು ಮಾತ್ರ ಅಲ್ವಾ, ಸ್ವಲ್ಪ ಉಪ್ಪು ನೋಡುವ, ಸ್ವಲ್ಪ ಕಡಿಮೆ ಉಂಟು. ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ತೇನೆ ಪುನಃ. ಈ ಉಪ್ಪಿನಕಾಯಿಗೆ ಜಾಸ್ತಿ ಉಪ್ಪಾದರೂ ಟೇಸ್ಟ್ ಆಗೋದಿಲ್ಲ, ಹಾಗೆ ಕಡಿಮೆ ಆದರೂ ಕೂಡ ಟೇಸ್ಟ್ ಆಗೋದಿಲ್ಲ. ಅದಕ್ಕೆ ಒಂದು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿದ್ದರೆ ಮಾತ್ರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ತಿನ್ನಲಿಕ್ಕೆ ಟೇಸ್ಟ್ ಆಗುವಂಥದ್ದು. ಎಲ್ಲ ಮಿಕ್ಸ್ ಮಾಡಿ ಆಯಿತು. ಇನ್ನೊಂದು ಒಗ್ಗರಣೆ ಹಾಕುವ ಇದಕ್ಕೆ ಸಿಂಪಲಾಗಿ. ಒಗ್ಗರಣೆಗೆ ನಾನಿಲ್ಲಿ ನೋಡಿ, ಎಣ್ಣೆ ಇಟ್ಟು ಸಾಸಿವೆ, ಬೆಳ್ಳುಳ್ಳಿ, ಹಿಂಗು ಮತ್ತು ಇಲ್ಲಿ ಬೇಸಪ್ಪನ್ನು ಹಾಕಿದ್ದೇನೆ, ಕರಿ ಲೀವ್ಸನ್ನು ಇಲ್ಲಿ ಹಾಕಿದ್ದೇನೆ ನಾನು. ಕ್ಯಾಮರಾ ಆನ್ ಆಗಿರಲಿಲ್ಲ, ಸಾರಿ ಆಯಿತಾ. ನಾನು ಆನ್ ಆಗಿದೆ ಅಂತ ಎನಿಸಿದೆ, ನೋಡುವಾಗ ಅದು ರೆಕಾರ್ಡ್ ಆಗ್ತಾ ಇರಲಿಲ್ಲ. ಈಗ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಆಯಿತು ನೋಡಿ ಒಗ್ಗರಣೆದು. ಸ್ವಲ್ಪ ತಣ್ಣಗೆ ಆದ ನಂತರ ಈ ಉಪ್ಪಿನಕಾಯಿ ನಾವಿಲ್ಲಿ ರೆಡಿ ಮಾಡಿದ್ದೇವಲ್ಲ ಅದಕ್ಕೆ ಇಲ್ಲಿ ಹಾಕ್ಕೊಂಡು ಬಿಡುವ. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನನಗೀಗ ಮಿಕ್ಸ್ ಮಾಡುವಾಗಲೇ ಒಳ್ಳೆ ಬಾಯಲ್ಲಿ ನೀರು ಬರ್ತಾ ಉಂಟು, ಈಗ ಒಳ್ಳೆ ಗಮ್ಮಂತ ಸ್ಮೆಲ್ಲು ಕೂಡ ಬರ್ತಾ ಇದೆ. ಸಿಂಪಲಾಗಿ ಅಂದರೆ ತುಂಬ ಸಿಂಪಲಾಗಿ ಮನೆಯಲ್ಲೇ ಸಿಗುವ ವಸ್ತುವಲ್ಲೇ ನಾನು ಮಾಡಿದಂಥ ಉಪ್ಪಿನಕಾಯಿ ತುಂಬ ರುಚಿಯಾಗಿರ್ತದೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಡ್ಬೋದು. ಇದು ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು, ಖಾಲಿ 10 ನಿಮಿಷ. ನಾನು ಹೇಳಿದಾಗೆ 10 ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್.
ಇನ್ನು ಉಪ್ಪಿನಕಾಯಿ ಎಲ್ಲ ಆದ ನಂತರ ಇಂಥದ್ದೊಂದು ಜಾರಿದ್ರೆ ಇದಕ್ಕೆ ಹಾಕಿಡ್ಬೋದು, ಹಾಳಾಗೋದಿಲ್ಲ. ಅಥವಾ ಬಾಟಲ್ ಬರ್ತದಲ್ವ ಗಾಜಿನದ್ದು, ಅದರಲ್ಲಿ ಕೂಡ ಹಾಕಿಡ್ಬೋದು. ಅದರಲ್ಲಿ ಕೂಡ ಇಟ್ಟರೆ ಹಾಳಾಗೋದಿಲ್ಲ. ಇದೊಂದು 1 ವಾರ ತನಕ ಈ ರೀತಿ ಮೇಲೆ ಇಡ್ಬೋದು, ಏನೂ ಹಾಳಾಗೋದಿಲ್ಲ. 1 ವಾರ ನಂತರ ಈಗ ತುಂಬ ಮಾಡಿ ಎಲ್ಲ ಇಡೋದಂತಿದ್ರೆ ಫ್ರಿಜ್ಜಲ್ಲಿಟ್ಟು ತಿನ್ಬೋದು. ಫ್ರಿಜ್ಜಲ್ಲಿಟ್ಟರೆ ಏನಾಗೋದಿಲ್ಲ. ಒಂದು 2 ಮಂತ್ 3 ಮಂತ್ ಇಡ್ಬೋದು, ಏನಾಗೋದಿಲ್ಲ. ಬೆಂಬುಳಿದು ಕ್ರಿಸ್ಪಿ ಬರೋದಿಲ್ಲ, ಸಾಫ್ಟಾಗಿರ್ತದೆ, ಟೇಸ್ಟ್ ಆಗ್ತದೆ, ತಿನ್ನಲಿಕ್ಕೆ ಟೇಸ್ಟ್ ಇರ್ತದೆ. ಆಯಿತಾ, ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಬೆಂಬುಳಿ ಉಪ್ಪಿನಕಾಯಿ ರೆಡಿ ಆಯ್ತಂತ. ನಿಮಗೆ ಕೂಡ ಇಂಥದ್ದೇ ಉಪ್ಪಿನಕಾಯಿ ಬೇಕಂದರೆ ಎಲ್ಲಾದರೂ ಬೆಂಬುಳಿ ಸಿಕ್ಕಿದರೆ ಖಂಡಿತವಾಗಿ ಕೂಡ ನೀವು ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬೈ ಬಾಯ್, ಅಸ್ಸಲಾಮು ಅಲೈಕುಮ್.